ಇನ್ನು ಕೆಆರ್ಎಸ್ ಇನ್ನೂ ಕೂಡ ತುಂಬಿಲ್ಲ. ಹಾರಂಗಿ ಹೇಮಾವತಿ ಒಡಲು ಕೂಡ ಇನ್ನೂ ಭರ್ತಿ ಆಗಿಲ್ಲ. ಹೀಗಿರುವಾಗಲೇ ತಮಿಳುನಾಡಿಗೆ ನಾಳೆಯಿಂದ ಮತ್ತೆ ನೀರು ಹರಿಯುತ್ತೆ. ಹೌದು, ಸರ್ವಪಕ್ಷ ಸಭೆ ಕರೆದಿದ್ದಂತ ಸಿಎಂ 11,000 ಕ್ಯೂಸೆಕ್ ಬದಲಾಗಿ 8,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಕಾವೇರಿ ವಾಟರ್ 1 TMC ನೀರನ್ನ ಪ್ರತಿದಿನ ಬಿಡಕ್ಕಾಗಲ್ಲ. ಕನ್ನಂಬಾಡಿ ಕಟ್ಟೆ ಅರ್ಧ ತುಂಬಿದೆ ಅಷ್ಟೇ. ಹೇಮಾವತಿ ಹಾರಂಗಿ ಡ್ಯಾಂ ಕೂಡ ಇನ್ನೂ ತುಂಬಿಲ್ಲ. ಹೀಗಿರುವಾಗಲೇ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದೆ. ನಿತ್ಯ 1 TMC ನೀರು ಹರಿಸಿ ಅಂತ CWRC ಮೂಲಕ ಶಿಫಾರಸು ಮಾಡಿಸಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಪಾಲಿಸಬೇಕಾ ಬೇಡವಾ ಅನ್ನೋದರ ಕುರಿತು ಸಿಎಂ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷಗಳ ಸಭೆ ನಡೆಯಿತು. ನಾಳೆಯಿಂದ ತಮಿಳುನಾಡಿಗೆ ಹರಿಯಲಿದ್ದಾಳೆ ಕಾವೇರಿ. 11,000 ಬದಲು 8,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ನಿರ್ಧಾರ. ಕಳೆದ ಬಾರಿಯ ತೀವ್ರ ಬರದಿಂದಾಗಿ ಕಾವೇರಿ ಕೊಳ್ಳದ ಡ್ಯಾಂಗಳೆಲ್ಲ ಬರಿದಾಗಿದ್ವು. ಸದ್ಯ ಬರ್ತಿರುವ ಅಲ್ಪ ಸ್ವಲ್ಪ ಮಳೆಯಿಂದ ಡ್ಯಾಂಗಳಿಗೆ ಜೀವಕಳೆ ಬಂದಿದೆ ಅಷ್ಟೇ. ಡ್ಯಾಂನಲ್ಲಿ ಸ್ವಲ್ಪ ನೀರು ಕಾಣ್ತಾ ಇದ್ದಾಗೆ ತಮಿಳುನಾಡು ಮತ್ತೆ ಆಟ ಆರಂಭ ಮಾಡಿದೆ. ನಿತ್ಯ 1 TMC ನೀರು ಹರಿಸುವಂತೆ CWRC ಮೂಲಕ ಶಿಫಾರಸು ಮಾಡಿಸಿತ್ತು. ರಾಜ್ಯದ ಡ್ಯಾಂಗಳು ತುಂಬದೇ ಇರುವಾಗಲೇ ನೀರು ಹರಿಸೋದು ಹೇಗೆ ಅನ್ನೋ ಚಿಂತೆಯಲ್ಲಿರುವಂತ ಸರ್ಕಾರ ಇವತ್ತು ಸರ್ವಪಕ್ಷ ಸಭೆ ಕರೆದಿತ್ತು. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ವಿಪಕ್ಷ ನಾಯಕ R ಅಶೋಕ್, JDSನ GT ದೇವೇಗೌಡ ಸೇರಿದಂತೆ ಕಾವೇರಿ ಕೊಳ್ಳದ ಶಾಸಕರು, ಸಂಸದರು, ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ರು. ಶಿಫಾರಸು ವಿರುದ್ಧ CWMAಗೆ ಮೇಲ್ಮನವಿ ಸಲ್ಲಿಸೋಣ, ಸದ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡೋದು ಬೇಡ ಅಂತ ವಿಪಕ್ಷ ನಾಯಕರು, ಸಚಿವರು ಸರ್ಕಾರಕ್ಕೆ ಸಲಹೆ ನೀಡಿದ್ರು. $11,000 ಬದಲು 8,000 ಕ್ಯೂಸೆಕ್ ನೀರು ಹರಿಸೋಕೆ ಸಲಹೆ. ಸಭೆಯಲ್ಲಿ ಸರ್ಕಾರಕ್ಕೆ ಸಲಹೆ ನೀಡಿದ ಹಿರಿಯ ವಕೀಲ ಮೋಹನ್ ಕಾತರಕಿ, ನಿತ್ಯ 11,000 ಕ್ಯೂಸೆಕ್ ಬದಲು 8,000 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆ ಮಾಡೋಣ, ಬಳಿಕ ಕಾನೂನು ಹೋರಾಟ ಮಾಡೋಣ ಅಂದ್ರು. ಸಭೆ ಬಳಿಕ ಮಾತನಾಡಿದ ಸಿಎಂ, ನಾಳೆಯಿಂದ 8,000 ಕ್ಯೂಸೆಕ್ ಅಷ್ಟು ನೀರನ್ನ ಹರಿಸ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ ಅಂದ್ರು. ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಅಭಿಪ್ರಾಯ 1 TMC ನೀರನ್ನ ಪ್ರತಿದಿನ ಬಿಡಕ್ಕಾಗಲ್ಲ. ಇನ್ನೊಂದು ಅಪೀಲ್ ಹಾಕ್ಲೇಬೇಕು. ನಾವು 1 TMC ನೀರು ಬಿಡಕ್ಕಾಗದಿದ್ರು ಕೂಡ 8,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಸಭೆಯಲ್ಲಿ 4 ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ತಮಿಳುನಾಡಿಗೆ 1 TMC ನೀರು ಹರಿಸದೇ ಇರೋದಕ್ಕೆ ನಿರ್ಧರಿಸಲಾಗಿದೆ. 1 TMC ಅಂತ ಅಂದ್ರೆ 24 ಗಂಟೆ 11,000 ಕ್ಯೂಸೆಕ್ ನೀರು ಬಿಡಬೇಕು. ಇದರ ಬದಲಾಗಿ 8,000 ಕ್ಯೂಸೆಕ್ನಷ್ಟು ನೀರು ಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಒಂದು ವೇಳೆ ನಾಳೆಯಿಂದ ಮಳೆ ಪ್ರಮಾಣ ಕಡಿಮೆಯಾದ್ರೆ ನೀರು ಹರಿವಿನ ಪ್ರಮಾಣವನ್ನು ತಗ್ಗಿಸೋದಕ್ಕೆ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ನಿರ್ಧರಿಸಿದ್ದಾರೆ. ಅಷ್ಟಕ್ಕೂ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಸದ್ಯ ಇರುವಂತ ನೀರಿನ ಪ್ರಮಾಣ ಎಷ್ಟು, ಡ್ಯಾಂಗೆ ಇರೋ ಒಳಹರಿವು ಎಷ್ಟು ಅಂತ ನೋಡೋದಾದ್ರೆ, ಮಂಡ್ಯ ಜಿಲ್ಲೆಯ KRS ಡ್ಯಾಂನಿಂದ ಒಟ್ಟು 49.452 TMC ನೀರಿನ ಸಾಮರ್ಥ್ಯ ಹೊಂದಿದೆ. ಆದರೆ ಡ್ಯಾಂನಲ್ಲಿ ಸದ್ಯ 26.679 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಇನ್ನು ಮೈಸೂರು ಜಿಲ್ಲೆ ಕಬಿನಿ ಜಲಾಶಯ ಒಟ್ಟು 19.52 TMC ನೀರಿನ ಸಾಮರ್ಥ್ಯವನ್ನ ಹೊಂದಿದೆ. ಡ್ಯಾಂಗೆ ಒಳಹರಿವು ಹೆಚ್ಚಿರೋದ್ರಿಂದ ಈಗ ಆಲ್ರೆಡಿ 18.99 TMC ನೀರು ಸಂಗ್ರಹ ಆಗಿದೆ. ಕೊಡಗು ಜಿಲ್ಲೆಯ ಹಾರಂಗಿ ಡ್ಯಾಂ ಒಟ್ಟು 8.5 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಆದರೆ ಡ್ಯಾಂನಲ್ಲಿ ಸದ್ಯ 6.207 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಹಾಸನ ಜಿಲ್ಲೆಯ ಹೇಮಾವತಿ ಡ್ಯಾಂ ಒಟ್ಟು 37.103 TMC ನೀರಿನ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಈ ಡ್ಯಾಂ ಕೂಡ ಇನ್ನೂ ಭರ್ತಿ ಆಗಿಲ್ಲ. ಸದ್ಯ 21.525 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಕೇರಳದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದಾಗಿ ಕಬಿನಿ ಡ್ಯಾಂ ಮಾತ್ರ ಭರ್ತಿಯಾಗೋ ಹಂತಕ್ಕೆ ಬಂದಿದ್ದು, ಉಳಿದ 3 ಡ್ಯಾಂಗಳು ಇನ್ನೂ ಭರ್ತಿನೇ ಆಗಿಲ್ಲ. ಸದ್ಯ ಕಬಿನಿಯಿಂದಲೇ 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.